ಅವಳು ಅಂಶಿಕ ನಿಮ್ ತರಾನೇ ಕಾಣಿಸ್ತಾಳೆ ನನ್ಗೆ. ನಂತರ ಇದ್ದಾಳೆ ನೋಡಕ್ ಅವಳು ಡ್ಯಾನ್ಸ್. ಆಮೇಲೆ ನಾನು ಕ್ಲಾಸ್ ಟಾಪರ್. ನಾನು ನೋಡಕ್ಕೂ ನಾನು ಹೇಳ್ತಾ ಇರೋದು ನಿಮ್ದೇ ಜಾಸ್ತಿ ಸಿಮಿಲರ್ ಇರೋದು ಅಂತರ ಅನ್ಕೋತೀನಪ್ಪ ನಾನು ನೋಡಕ್. ನಾನು ಟಾಪರು, ಸ್ಕೂಲಲ್ಲಿ ಟಾಪರು, ಹೈಸ್ಕೂಲಲ್ಲಿ ಟಾಪರು, ಡಿಗ್ರಿಲಿ ಟಾಪರ್. ನಾನು ಎಜುಕೇಶನ್ ಎಷ್ಟು ಮಾಡ್ತಾ ಇದ್ನೋ ನಾನು ಕಾಲೇಜಿಗೆ ಬಂಕು ಹಾಕಿದ್ದೀನಿ, ನಾನು ಡಾಮಿನೇಟು ಮಾಡಿದ್ದೀನಿ ಆಯ್ತಾ. ನಾನು ನನ್ನ ಜೂನಿಯರ್ಸ್ನೆಲ್ಲ ನಾನು ರ್ಯಾಗೂ ಮಾಡಿದ್ದೀನಿ ಆಯ್ತಾ, ಅದನ್ನೂ ಮಾಡಿದ್ದೀನಿ. ನಾನು ಇಲ್ಲ ನಾನು ಹೇಳಲ್ಲ, ನಾನು ಸೀನಿಯರ್ ಆಗಿದ ತಕ್ಷಣ ನಾನು ಜೂನಿಯರ್ಸ್ ಎಲ್ಲ ರ್ಯಾಗ್ ಮಾಡಿದ್ದೀನಿ, ಆಮೇಲೆ ಅವ್ರನ್ನೇ ಕರ್ಕೊಂಡೋಗಿ ಪಾರ್ಟಿನೂ ಕೊಟ್ಟಿದ್ದೀನಿ. ಸೊ ಐ ವಾಸ್ ಲೈಕ್ ದಟ್ ಕೈಂಡ್ ಆಫ್. ಏನ್ ಗೊತ್ತಾ, ನಿಮ್ಮನ್ನ ನಮ್ಮಮ್ಮ ಸೂಪರ್ ಸ್ಟಾರ್ ಅನ್ನೋ ರಿಯಾಲಿಟಿ ಶೋ ಇಂದ ನಿಮ್ಮನ್ನ ರೆಕಗ್ನೈಸ್ ಮಾಡಿ ಇದಾಗಿರೋದು ಪ್ರಾಬ್ಲಮ್ ಆಗಿರೋದು. ಅದಕ್ ಮುಂಚೆ ಯಶಸ್ವಿನಿ ಹೆಂಗಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ವಾಪಸ್ಸು ಹಳೆ ಯಶಸ್ವಿನಿನೇ ಆಗಿದ್ರು ಓ ಇವ್ರು ಇಲ್ಲಿಂದ ಚೇಂಜ್ ಆಗ್ಬಿಟ್ರು. ನಾನು ಕಾಲೇಜ್ ನೋಡಿ ಚೇಂಜ್ ಅಂತ ಅವಾಗ ತಲೆ ಬಾಚ್ಕೊಳ್ತಾ ಇದ್ಲು, ಕುಂಕುಮ ಇಟ್ಕೊಂತಾ ಇದ್ಲು. ನಾನು ಅವಾಗ್ಲೂ ಸ್ಕರ್ಟ್ ಆಗ್ತಾ ಇದ್ದೆ, ಅವಾಗ್ಲೂ ಜೀನ್ಸ್ ಆಗ್ತಿದ್ದೆ, ಅವಾಗ್ಲೂ ನಮ್ಮಪ್ಪ ನಂಗೆ ಎಷ್ಟು ಸ್ಕರ್ಟ್ಸ್ ಗಳು ಕೊಡ್ತಾರೆ. ಹಲವಾರು ವಿಷಯಗಳಿಗೆ ಕ್ಲಾರಿಟಿ ಸಿಗ್ತಾ ಇದೆ. ನಾನು ಸ್ಕರ್ಟು ಜೀನ್ಸ್ ಎಲ್ಲ ನಾವು ಕಾಲೇಜಲ್ಲೆಲ್ಲ ಹಾಕಿದೀವಿ, ಸ್ಕೂಲಲ್ಲಿ ಹಾಕಿದ್ದೀನಿ, ಹೈಸ್ಕೂಲು PU ಹಾಕಿದ್ದೀನಿ. ನಾನು ಎಲ್ಲಾ ತರಾನು ನಾನು ಡ್ರೆಸ್ಸಿಂಗ್ ಸ್ಟೈಲು ನಾನು ಅವಾಗ ಮಾಡಿದೀನಿ. ಅರ್ಥ ಆಯ್ತಾ? ಮದ್ವೆ ಆಯ್ತು, ಮಕ್ಕಳಾದ್ಮೇಲೆ ವೆಯ್ಟ್ ಪುಟಾನ್ ಹಾಕ್ತಿವಿ, ಮನೇಲೇ ಇರ್ತೀವಲ್ವಾ, ಆಗಲ್ಲ. ಸೊ ಮನೇಲೇ ಇರ್ತೀವಿ, ಮನೇಲೇ ಇದ್ದಾಗ ಏನು ರೆಡಿ ಆಗ್ತೀವಿ. ನನಗೆ ಒಂದು ಪ್ರಶ್ನೆ ಇದೆ, ನಾನು ಜನರಲ್ ನಿಮ್ ಹುಡುಗಿರ್ ಇಬ್ರಿಗೂ ಸೇರಿಸಿ ಕೇಳ್ತೇನೆ, ಮತ್ತೆ ನಿನಗೆ ಸಪರೇಟ್ ಅಂತ ನಿನ್ ಜೊತೆ ವಾದ ಆಗಿರ್ಬೋದು. ಅದು ಈ ಕೆಲವು ಡ್ರೆಸ್ಗಳನ್ನ ನಾವು ತುಂಬಾ ಕಂಫರ್ಟಬಲ್ ಅಪ್ಪ ಅದಕ್ಕೆ ಇದು ಹಾಕೊಂತೀವಿ. ನಾನು ಹೇಳೋದೇನು ಗೊತ್ತಾ, ನನಗೆ ಇದಿಷ್ಟ ಹಾಕೊಳಕ್ಕೆ, ಓಕೆನಾ, ನಾನು ಸ್ವಲ್ಪ ಗ್ಲಾಮರ್ ಆಗಿ ಕಾಣ್ಬೇಕು, ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಹಾಕೋ ನಾನು ಒಪ್ಕೊಂತೀನಿ. ಅದ್ ಬಿಟ್ಬಿಟ್ಟು ಇವಳು ಅಂತ ನಾನು ಹೇಳ್ತಾ ಇಲ್ಲ. ಆಸ್ಕ್ ಎನಿ ಗರ್ಲ್, ಸ್ವಲ್ಪ ಅವರು ಎಕ್ಸ್ಪೋಸಿಂಗ್ ಡ್ರೆಸ್ ಇದ್ರೆ ವಾಟ್ ಎವರ್ ಡ್ರೆಸ್ ವೆರಿ ಕಂಫರ್ಟಬಲ್ ಇನ್ ದಸ್. ಒಂದು ಡ್ರೆಸ್ಗೆ ಅದಕ್ಕೊಂದು ವಿಷಯ ಇದೆ, ಒಂದು ವಿಷಯ ಇದೆ. ಆಮೇಲೆ ಡ್ರೆಸ್ ವಿಷಯಕ್ಕೆ ಬಂದಾಗ ನಾನು ಹೇಳ್ತೀನಿ, ಸುಮಾರು ಹುಡುಗಿರು ನನ್ನ ಜೊತೆ ಜಗಳ ಆಡ್ತಾರೆ, ನನ್ನ ಪರಿಚಯ ಇರೋ ಫ್ರೆಂಡ್ಸ್. ನಮ್ಮ ಮಂಜು ವೈಫ್ ಸ್ವರ್ಣ ಅಂತ ನನ್ನ ಹತ್ರ ಪ್ಲೀಸ್ ಡೋಂಟ್ ಡಿಸ್ಕಸ್ ಅಬೌಟ್ ಡ್ರೆಸ್ ವಿತ್ ಮೀ ಅನ್ಬಿಡ್ತಾವ. ನಾನು ಅಲ್ಲಿ ಫೈಟ್ ಮಾಡಿ ನಿಮ್ಗೆ ಅಲ್ಟಿಮೇಟ್ ಅಲ್ಲಿ ಬಂದು ನಿಂತು ಬಿಡ್ತೀರಾ, ಇದನ್ನ ಮಾತಾಡಬೇಡಿ. ನಿಜವಾಗ್ಲೂ ಕರೆಕ್ಟ್ ಆಗೇ ಮಾತಾಡ್ತಾರೆ ಇವರೇ, ಅವ್ರಿಗೂ ಫಿಲಾಸಫಿ ಹೇಳಿ ಅವ್ರ ಮೈಂಡ್ ಫಿಲಾಸಫಿ ಅಲ್ಲ. ನಿಜ, ನಾನು ಈ ಜಾಸ್ತಿ ಏನಾದ್ರು ಆ ವಿಷಯ ಹೇಳಿದ್ರೆ ನಾವು ಇವ್ರ ತರನೇ ಆಗೋಗ್ತೀವಿ. ನಾನು ಸಿಂಪಲ್ ಹೇಳ್ತೀನಿ, ಇವತ್ತು ವ್ಯಾಲೆಂಟೈನ್ಸ್ ಡೇ ರೆಡ್ ಹಾಕೊಂಡ್ರಿ, ಇಟ್ ಈಸ್ ಡಿಪಿಕ್ಟಿಂಗ್ ಸಮಥಿಂಗ್ ರೈಟ್. ಯುವರ್ ಡ್ರೆಸ್ ವಿಲ್ ಸ್ಪೀಕ್ ವಾಟ್ ಯು ಆರ್ ಅಂತ. ಡ್ರೆಸ್ಗೆ ನನ್ಗೆ ಎಕ್ಸಾಕ್ಟ್ ಆಗಿ ಈ ಕಲರ್ಗೆ ಈ ಇದು ನಾನು ಹೇಳ್ತಾರೆ, ಏನೇನು ಅಂತ ಗೊತ್ತಿಲ್ಲ. ಡ್ರೆಸ್ಸಿಗೆ ನಂಬಿಸುವ ತಾಕತ್ತು ಇದೆ, ಮೋಸ ಮಾಡುವ ತಾಕತ್ತು ಇದೆ. ಯಾವ್ದೋ ಬಟ್ಟೆ ಹಾಕೊಂಡು ಇರೋ ಸರ ಎಲ್ಲ ಹಾಕೊಂಡು ಭಸ್ಮ ಎಲ್ಲ ಬಳ್ಕೊಂಡು ನಾನು ಹಂಗ್ ಬಂದ ತಕ್ಷಣ ನೀವು ಆಲ್ರೆಡಿ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗ್ಬಿಡುತ್ತೆ. ಓ ಈ ವ್ಯಕ್ತಿ ಭಾರಿ ಒಂದ್ ಕಾಲಕ್ಕೆ ಬೀಳಬೇಕು. ಅದೇ ಸ್ವಲ್ಪ ಮಾಡರ್ನ್ ಆಗಿದ್ದಾನೆ, ಬಟ್ ತತ್ವಜ್ಞಾನಗಳೆಲ್ಲ ಇದೆ ಅಂದಾಗ ಬರೀ ಜ್ಞಾನ ಮಾತಾಡ್ದ ಡ್ರೆಸ್ ನೋಡಿ ಜೀನ್ಸ್ ಪ್ಯಾಂಟು. ನಮ್ ವಿನಯ್ ಗುರುಜಿ ಬಗ್ಗೆನೇ ಮಾತಾಡ್ತಾರೆ, ಕಮೆಂಟ್ಸ್ ಹಾಕ್ತಾರೆ, ಏನ್ ಬರ್ಮೋಡ ಚಡ್ಡಿ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಆಡ್ತಾರೆ. ಅವಾಗ ಅವ್ರು ಹೇಳಿದ್ದು ನಾನು ಹೇಳ್ತಾ ಇದೀನಿ ಅಷ್ಟೇ. ಈಗ ಬಟ್ಟೆಯಿಂದ ಅಳಿಯಕ್ ಆಗೋದಿಲ್ಲ ಕೆಲವು ವಿಷಯಗಳನ್ನ, ಓಕೆನಾ. ಫಸ್ಟ್ ಯು ಶುಡ್ ನೋ ದ ಸ್ಟಫ್ ಏನು. ವಿನಯ್ ಗುರುಜಿ ಅದಕ್ಕೆ ನನ್ಗೆ ಅದು ಕನೆಕ್ಟ್ ಆಗ್ತೀನಿ. ನಿಮ್ಗೆ ಎಲ್ಲಿಂದ ಶುರುವಾಯ್ತು ಅವ್ರದ್ದು ಕನೆಕ್ಷನ್? 2017 ನಿಗೂಢ ರಾತ್ರಿ ಆಗುತ್ತಲ್ಲ ಶೂಟಿಂಗು, ಆ ಲೊಕೇಶನ್ ಬಿದ್ದಿದ್ದೆ ಅವ್ರ ಆಶ್ರಮ ಹಿಂದ್ಗಡೆ ಒಂದು ಊರಿದೆ, ಜಸ್ಟ್ 2 ಊರು ಅಡ್ಜಸ್ಟ್. ಗೌರಿಗದ್ದೆ ಪಕ್ಕದಲ್ಲಿ ನಿಲ್ವಾಗ್ಲು ಅಂತ, ಅಲ್ಲಿಗೆ ಬೀಳುತ್ತೆ ಶೂಟಿಂಗ್ ಲೊಕೇಶನ್. ಆ ಲೊಕೇಶನ್ ನಾನು ಆಕ್ಚುಲಿ ನೋಡ್ಕೊಂಡ್ ಬರ್ತೀನಿ, ಇಲ್ಲಿ ಮಾಡಕ್ಕಾಗಲ್ಲಪ್ಪ ಶೂಟಿಂಗು, ಏನು ಅಂದ್ರೆ ಏನೂ ಇಲ್ಲ, ಇಲ್ಲಿ ಒಂದೊಂದು ಮನೆ ಇಷ್ಟು ದೂರ ಇದೆ. ಆಸ್ ಎ ಶೂಟಿಂಗ್ ಡೈರೆಕ್ಟರ್ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಸಡನ್ ಆಗಿ ಬೇಕು ಅಂತಂದ್ರೆ ಏನು ಸಿಗಲ್ಲ, ಅಲ್ಲಿ 10 ಕಿಲೋಮೀಟರ್ ಹೋಗ್ಬೇಕು. ನಾನು ಈ ಲೊಕೇಶನ್ ಬೇಡ ಅಂತ ಚಾನಲಲ್ಲಿ ವಾದ ಮಾಡ್ತೀನಿ, ಬಟ್ ಚಾನಲ್ಲು ಅದು ರೆಕ್ಕಿ ಮಾಡ್ಕೊಂಡು ಬಂದ್ಮೇಲೆ ಲೊಕೇಶನ್ ಅಲ್ಲೇ ಮಾಡೋಣ ಅಂತ ಅವ್ರು ಕೂತ್ಕೊಂತಾರೆ. ಕೊನೆಗೆ ವೋಟಿಂಗ್ ಆಗುತ್ತೆ ಚಾನಲಲ್ಲಿ, ಪ್ಯಾನಲಲ್ಲಿ ವೋಟಿಂಗ್ ಆದ್ಮೇಲೆ ಎಲ್ಲರೂ ಅಲ್ಲೇ ಮಾಡೋಣ ಅಂತಾರೆ. ನಾನು ಒಲ್ಲದ ಮನಸ್ಸಿನಲ್ಲಿ ಬರ್ತೀನಿ ಅಲ್ಲಿಗೆ ಶೂಟಿಂಗ್ಗೆ. ಅಲ್ಲಿ ನಾನು ಶೂಟಿಂಗ್ ಬಂದಮೇಲೆ ಎವ್ರಿ ವೀಕು 15 ಡೇಸ್ ಒನ್ಸು ಒಬ್ಬ ಹುಡುಗ ಬರ್ತಾನೆ ನನ್ನ ಹತ್ರ, ಹರೀಶ್ ಕುಟ್ಟಿ ಅಂತ, ನಂಗೆ ಕ್ಲೋಸ್ ಫ್ರೆಂಡ್. ಈಗ ಅವ್ನು ಬರೋದು, ನಿಮ್ಮನ್ನೊಬ್ರು ಮೀಟ್ ಮಾಡಿಸ್ತೀನಿ ಬನ್ನಿ, ನೀವು ಒಬ್ರು ಮೀಟ್ ಮಾಡ್ಬೇಕು, ನೀವು ಅವರು ತುಂಬ ಜ್ಞಾನಿಗಳು, ನೀವು ಎದುರಿಗೆ ಬಂದು ಕೂತ್ರೆ ನಿಮ್ಮ ಬಗ್ಗೆ ಎಲ್ಲ ಹೇಳ್ಬಿಡ್ತಾರೆ, ನನಗಿದು ರೀಲು ಅಂತ. ಯಾವ ಬ್ಯಾಗ್ರು, ನಮ್ಗೆ ಎಷ್ಟು ನೋಡಿಲ್ಲ ನಾವು ಬೆಂಗಳೂರಲ್ಲಿ ಇವೆಲ್ಲ ಕತೆ ಅಂತ. ನಾನು ಯು ಡೋಂಟ್ ಬಿಲೀವ್, ನಾನು ಅಲ್ಲಿ ಹೋದ್ಮೇಲೆ 3 ತಿಂಗಳು ನಾನು ಹೋಗಿಲ್ಲ, ಜಸ್ಟ್ ಪಕ್ಕ ಹಿಂಗೆ ಹೋದ್ರೆ ಆ ಕಡೆ ಊರದು ಹೋಗಿಲ್ಲ ನಾನು, ಬಿಕಾಸ್ ನಾನು ನಂಬಿಲ್ಲ.
ಒನ್ ಫೈನ್ ಡೇ ಅವನೇನಾಗುತ್ತೆ, ಇಲ್ಲೇ ಬಂದಿದ್ದಾರೆ ಬನ್ನಿ, ಪಕ್ಕದ ರೋಡಲ್ಲಿ ಒಂದು ಸ್ಕೂಲ್ ಇದೆ, ಅಲ್ಲಿ ಗುರುಜಿ ಬಂದಿದ್ದಾರೆ ಅಂತ. ಯಾಕೆ ಈ ವಿಷಯ ಬಂತೇಳಿ, ಡ್ರೆಸ್ ಅನ್ನೋದಕ್ಕೆ ಇಷ್ಟು ಬಂತು. ಹೌದು. ಸೊ ಐ ವಾಸ್ ಥಿಂಕಿಂಗ್ ಗುರುಜಿ ಅಂದ ತಕ್ಷಣ ಯಾರೊಬ್ರು ಆರೆಂಜ್ ಡ್ರೆಸ್ಸಲ್ಲಿ ಒಂದೇನೋ ರುದ್ರಾಕ್ಷಿಗಳೆಲ್ಲ ಹಾಕೊಂಡು ಬೇರೆ ಮಿನಿಮಮ್ ಹಂಗಿರ್ತಾರೆ. ಆರೆಂಜ್ ಡ್ರೆಸ್ ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಕುರ್ತಾ ಇದ್ರದ್ದೇನೋ ಖಾದಿ ಗೀದಿ ಹಾಕೊಂಡೇನೋ ಇರ್ತಾರೆ ಅನ್ನೋ ಥರದಲ್ಲೆಲ್ಲ ಹೋದೆ. ಅಲ್ಲಿ ಹೋಗಿ ನೋಡ್ತೀನಿ, ಯಾರಪ್ಪ ಯಾರನ್ನ ಹೇಳ್ತಾ ಇದೆಯಾ ನೀನು? ಸಾರ್ ಇಲ್ಲೇ ಎದುರು ನಿಂತಿದ್ದಲ್ಲ ಅವರೇ ಗುರೂಜಿ. ನನಗಿಂತ 5-6 ವರ್ಷ ಚಿಕ್ಕವ್ರ ಥರ ಕಾಣ್ತೆ, ಇವ್ರು ಯಾರು ಗುರೂಜಿನೋ ಅಂತ. ನೀವು ಹೋಗಿ ಮಾತಾಡ್ಸಿ, ನಿಮ್ಗೆ ಗೊತ್ತಾಗುತ್ತೆ ಅಂತ. ಸೊ ಅಲ್ಲಿ ಹೋಗಿ ಮಾತಾಡಿದ್ಮೇಲೆ ಒಂದು ಕನೆಕ್ಟ್ ಆಗಿದ್ದು. ಅಲ್ಲಿಂದ ರೆಸ್ಟ್ ಈಸ್ ಹಿಸ್ಟ್ರಿ ಬಿಡಿ, ಅಲ್ಲಿ ಬರೋಕ್ಕೆ ಇದು ಕಾರಣ ಆಗಿದ್ದು ಅಂತ ಹೇಳ್ತಾರೆ ಅವರು. ಆಮೇಲೆ ಆಳವಾಗಿ ಇಳಿತಾ ಗೊತ್ತಾಗಿದ್ದು ಬೇರೆನೇ. ಅವರು ಹಿ ಸೀಮ್ಸ್ ಟು ಬಿ ಅ ಹ್ಯೂಮನ್ ಬೀಯಿಂಗ್, ಬಟ್ ಅದರೊಳಗಿರೋ ಎನರ್ಜಿ, ಪವರು ಅಥವಾ ಅವ್ರ ಜ್ಞಾನ ಬೇರೆ ಅಂತ. ಸೊ ಏನಾಗುತ್ತೆ, ಇಲ್ಲ ನೀನು ಅಷ್ಟು ಜ್ಞಾನಿ ಅಂತ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಲೌಕಿಕ ಪ್ರಪಂಚದಲ್ಲಿ ನೀನು ವ್ಯವಹರಿಸ್ತಾ ಇದೆಯಾ ಅನ್ನೋವಾಗ ನೀನು ಲೌಕಿಕ ಪ್ರಪಂಚಕ್ಕೆ ತಕ್ಕಂಗೆ ಇರಬೇಕಾಗತ್ತೆ. ನಾನು ಆಸ್ಟ್ರೇಲಿಯಾದಿಂದ ಸಿಡ್ನಿಯಿಂದ ಬಂದಿದ್ದೀನಿ ಅಂತ ಅನ್ಕೊಂಡು ಆಸ್ಟ್ರೇಲಿಯಾ ಬೀಚಲ್ಲಿ 2 ಪೀಸ್ ಹಾಕೊಂಡಂಗೆ ಇಲ್ಲಿ ಉತ್ತರಳ್ಳಿ ರಾಜಾಜಿನಗರದಲ್ಲಿ ಓಡಾಡಿದ್ರೆ ಹೊಯ್ಸಳ ಬರ್ತಾನೆ, ಮೇಡಮ್ ಯಾಕೆ ಸ್ವಲ್ಪ ಟೈಟ್ ಆಗಿದೆ ಅತಿ ಕಾರು ಅಲ್ವಾ, ಇದು ಅಮೆರಿಕ ಅಲ್ಲ ಅಲ್ವಾ, ಆಸ್ಟ್ರೇಲಿಯಾ ಅಲ್ಲ ಅಲ್ವಾ. ಸೊ ಹಾಗಾಗಿ ತಕ್ಕ ಮಟ್ಟಿಗೆ ನಾವು ಎಲ್ಲಿವರೆಗೂ ನಿನಗೆ ಕಮೆಂಟ್ಸ್ ಬಾಧಿಸುತ್ತೋ ಅಲ್ಲಿವರೆಗೂ ವಿ ಹ್ಯಾವ್ ಟು ಲೀವ್ ಫಾರ್ ದಟ್. ಇಲ್ಲ ಬಾಧಿಸದೇ ಇರೋ ಜಾಗದಲ್ಲಿ ನೀನಿರು. ಎಲ್ಲರೊಳಗೊಂದಾಗ ಮಂಕುತಿಮ್ಮ ಅಂತ, ಇಲ್ಲ ಅಲ್ಲೇ ಎಲ್ಲ ಬೀಚಲ್ಲಿ ಇರ್ತಾರೆ ಗೊತ್ತಾ. ಈಗ ಬೇವಾಚ್ ಅಂತ ಒಂದು ಸೀರೀಸ್ ಬರ್ತಿತ್ತು, ಅಲ್ಲಿ ಬಟ್ಟೆ ಹಾಕೊಂಡು ಅವ್ನು ಹುಚ್ಚ ಆಯ್ತಾ, ಅಲ್ಲಾರ ಸೂಟ್ ಹಾಕೊಂಡ್ ಸೂಟ್ ಅಂತ ಬೀಚ್ ಹತ್ರ ಸೂಟ್ ಅಂತ. ಸೊ ಇಟ್ ಮ್ಯಾಟರ್ಸ್ ಮೇಡಮ್, ಸರ್ಟನ್ ಥಿಂಗ್ಸ್ ಇಟ್ ಮ್ಯಾಟರ್ಸ್. ಅದೇನೇ ಆಗ್ಲಿ ಯಶಸ್ವಿನಿ, ನಾವು ಡಿಮ್ಯಾಂಡ್ ಅಲ್ಲಿ ನೀವು ಹೆಣ್ಮಕ್ಳು ನನಗೆ ಸ್ಟ್ರಾಂಗ್ ಗುರು, ನಾವು ಮೆಜಾರಿಟಿನೂ ಜಾಸ್ತಿ ಇದೀವಿ. ಬಟ್ ನನಗೆ ಸ್ಯಾರಿ ಇಸ್ ವೆರಿ ಕಂಫರ್ಟಬಲ್. ನಂಗೆ ಸ್ಯಾರಿ ತುಂಬಾ ಇಷ್ಟ, ಚೂಡಿದಾರ್ ಇಷ್ಟ. ಆಯ್ತಾ, ಅಟ್ ದ ಸೇಮ್ ಟೈಮ್ ಮಾಡರ್ನ್ ಡ್ರೆಸ್ ನನ್ಗೆ ಎಲ್ಲಾದ್ರೂ ಇಟ್ಸ್ ರಿಯಲಿ ನೀಡೆಡ್ ಅಂದ್ರೆ ನಾನು ಅಲ್ಲಿ ವೇರ್ ಇಟ್, ನನ್ಗೇನ್ ಬೇಜಾರಿಲ್ಲ. ನಮ್ಗಿನ್ನ ಟೈಮ್ ಇದೆಪ್ಪ. ನಾನು ಅವ್ರ ಟೈಮ್, ಅದಕ್ಕೆ ಬಟ್ಟೆಗೂ ಟೈಮ್ ಸಂಬಂಧ ಇಲ್ಲ. ಅಜ್ಜಿ ಕೂಡ ಹಾಕೊಂಡು ನೋಡೋ ಪ್ರಶ್ನೆ ಅದಲ್ಲ. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಅಂದ್ರೆ ನಂಗೆ ಇದು ಕಂಫರ್ಟ್ ಅಂತ ಸುಳ್ಳು ಹೇಳಬೇಡಿ. ನಮಗೆ ಇಷ್ಟ ಅಂತ ಹೇಳಿ, ನನಗೆ ಇಷ್ಟ, ನಾನು ಹಿಂಗ್ ಹಾಕೊಂಡು ಹೋಗ್ಬೇಕು. ನನಗಿಷ್ಟ, ನನ್ ಕಂಫರ್ಟಬಲ್ ಇದ್ರಲ್ಲಿ. ಇವಳಂತ ಹೇಳ್ತಾ ಇಲ್ಲ, ಯಾರನ್ನಾರು ಕೇಳಿ ಯೂಸ್ ಮಾಡಿ ಚಿಕ್ಕ ಬಟ್ಟೆ ಹಾಕೊಳ್ಳೋದು ಕಂಫರ್ಟಬಲ್ ಅಂತ. ನಾನು ಆ ಸ್ಟೇಟ್ಮೆಂಟ್ ವಿರುದ್ಧ. ನಾನು ವಿಶ್ವವಾಣಿ ಟಿವಿ ಸ್ಪೆಷಲ್, ಇಲ್ಲಿ ಬರೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬಾರ್ದು. ಸೊ ಏನು ಮಾಡ್ತೀರಾ, ಈಗಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀರಾ.